ಪ್ರಿಯ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಗೊತ್ತಿ ನಿನಗೆ ಏತಕ್ಕೆ ಬೇಕು ಸುಂದರಿ? ನಿನ್ನ ಸತಿ ನಾನಲ್ಲವೇ, ನನ್ನ ಕಳೆದ ಮತ್ತಿನ್ಯಾಗಿ ಬೇಕಾಗಿರುವುದು? ಎಷ್ಟು ಮಾತ್ರ ತಿಳಿಸುವುದಿಲ್ಲ ಸುಂದರಿ. ಅದಕ್ಕೆ ತಿಳಿಸೂ ಇಲ್ಲ ಪ್ರಿಯ. ತಿಳಿಸಿದರೆ ಹೋದ ಕಾರ್ಯವು ಜಯವಾಗುವುದಿಲ್ಲ ಕಾಂತೆ. ಹಾಗೆ ಹೋದರೆ ಜಯವಾಗುವುದೇ? ಹಾಗೆ ಹೋದರೆ ಜಯವಾಗುವುದು ನಮ್ಮ ಕುಲಗುರುಗಳು ಹೇಳಿರುವರು ಕಾಂತೆ. ಹೌದೇ ಪ್ರಿಯ? ಹೌದು ಕಾಂತೆ. ಪ್ರಿಯ, ಹೇಳಲೇ? ಅದೇನು ಹೇಳು? ಹೇಳುವೇನು ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯ ಪ್ರಿಯ ನಾಗಿ ಕೇಳು. ಅದೇನು ಸಂವಿಧಾನವಾಗಿ ಹೇಳು.
ಪ್ರಾಣಕಾಂತೆ ಹೃದಯೇಶ್ವರ ಹೃದಯೇಶ್ವರೇ ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾಲಯನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣಗಳಿಗೆ ನನ್ನ ಬುದ್ಧಿ ಸಂಪನ್ನ. ಪ್ರಾಣಕಾಂತೆ ಈ ಲೋಕದಲ್ಲಿ ನಾನಾದರೂ ಯಾವ ಕಾರ್ಯ ಮಾಡಬೇಕಾದರೆ ನಿಮ್ಮಂಥ ಹೆಣ್ಣೆಂಬುದರ ಮುಂದೆ ಕೆಲಸವಾಗದು. ಈ ಕಾರ್ಯದ ಬಗ್ಗೆ ನಿನಗೆ ಏತಕ್ಕೆ ಬೇಕು ಸುಂದರಿ? ಒಂದು ರತನವಾದ ನಮ್ಮರ ಮನೆಯಲ್ಲಿರುವ ಇಲ್ಲಿಗೆ ಅದಕ್ಕೆ ಬಂದಿರಾರಿ ಈ ದಿನ ಬಂದಿದ್ದಕ್ಕೆದಾಗಿ. ಪ್ರಿಯ, ಏ? ನಿನ್ನ ಸಂಗತಿ ತಿಳಿಸುವುದಿಲ್ಲವೆಂದು ಹೇಳುತ್ತಿರುವೆಯಾ? ಹೌದು ಕಾಂತಿ, ಸರಿಯಲ್ಲ ಅಲ್ಲಿ ಯಾತಕ್ಕೆ ಸರಿಯಲ್ಲ? ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಾನು ನಿನ್ನ ಸತಿಯಲ್ಲವೇ? ಇಲ್ಲ ಎಂದವರ ಮತ್ತೆ ನಿನ್ನ ಪೈಲದ ಸಂಗತಿ ತಿಳಿಸಬೇಕಲ್ಲವೇ? ಏತಕ್ಕೆ ತಿಳಿಸಬೇಕು ಕಾಂತಿ? ನಲ್ಲ ಅಲ್ಲೇ ಪ್ರಿಯ, ಪ್ರಿಯೇ, ಹೇಳಿದರೆ ಕೇಳು. ಅದೇನು ಸಂಸ್ಥಾನವಾಗಿ ಹೇಳು. ಏನಕ್ಕೆ ಅಂತೆ? ಹೌದು ಕಾಂತಿ. ಹೃದಯೇಶ್ವರ, ನಿನ್ನ ಸತಿಯಾದ ಎಂದು ಮುಂದೆ ತಿಳಿಸದೆ ಹೋಗುತ್ತಿರುವೆಯಾ? ಇದು ಸರಿಯಲ್ಲ ಪ್ರಿಯ. ವಲ್ಲ, ಎನ್ನು ಮುಂದೆ ತಿಳಿಸುವುದು ನಿನ್ನ ಧರ್ಮವಾಗಿರುವುದು. ಹೋದರೆ ಕಾರ್ಯವು ಜಯವಾಗುವುದಿಲ್ಲವೆಂದು ಹೇಳಿದಿರಲ್ಲ ಕಾಂತಿ? ಹೌದೇ? ಹೌದು ಕಾಂತಿ. ಸತಿಯನ್ನು ಸುಖದಲ್ಲಿ ಮಾತ್ರ ಅರ್ಥವಾಗಿ
ಪ್ರಾಣೇಶ್ವರ ಪ್ರಾಣೇಶ್ವರೇ ಉದಯೇಶ್ವರ ಉದಯೇಶ್ವರೇ ಸಾವರವ ನನ್ನನ್ನು ಕಾಯುವ ದೇವರು ನೀವಲ್ಲವೇ? ಯಾರು ಇಲ್ಲ ಎಂದವರ ನಿನ್ನ ಚರಣ ದಾಸಿಯೂ ನಾನು. ಹೌದು ನಿಜ ಕಾಂತೆ. ಆದ್ದರಿಂದ ನಿನ್ನಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು. ನಿನ್ನ ಸಂಗತಿಯನ್ನು ಎಂದ ಮುಂದೆ ತಿಳಿಸಿದ್ರೆ ಯಾರಿಗೆ ಹೋಗುವ ವಿಷಯ? ದೇವಿಯೇ ಪಟ್ಟವರ್ಧನೆ, ನಾನು ಹೋಗುವ ಪಯಣದ ವಿಚಾರವನ್ನು ಎಂದ ಮುಂದೆ ತಿಳಿಸೆಂದು ಕೇಳುತ್ತೀಯಲ್ಲ, ಹೇಳುತ್ತೇನೆ ಕೇಳು. ಒಂದು ಎಲ್ಲ ಪಡೆಯ ಮೇಲೆ ಕುಳಿತು ಕಾಂತೆ, ನನ್ನ ವಿಚಾರವನ್ನು ತಿಳಿಸಬೇಕಾದರೆ ಆಹಾ, ನೀನು ಇನ್ನೊಂದು ನುಡಿಯನ್ನು ಉಚ್ಚರಿಸುವಂತವರಾರು. ಪ್ರಾಣೇಶ್ವರ ಕಾಂತೆ, ನಾನು ಎಷ್ಟು ಬೇಡಿಕೊಂಡರೂ ನಿನ್ನ ಸಂಗತಿಯನ್ನು ತಿಳಿಸುವುದಿಲ್ಲವೆಂದು ಹೇಳ್ತಿರುವೆಯಲ್ಲ? ಖಂಡಿತವಾಗಿಯೂ ತಿಳಿಸುವುದಿಲ್ಲ ಪ್ರಾಣ ಕಾಂತೆ. ಪತಿದೇವ ಪ್ರಿಯೇ, ಪ್ರಾಣಪತಿ ಪ್ರಾಣ ಪ್ರಿಯೇ, ಪ್ರಾಣ ಕಾಂತೆ, ಕಾಕ ಈ ಲಂಕಾ ನಗರಕ್ಕೆ ಸಂಖ್ಯೆ ಇಲ್ಲದ ಯೋಜನೆಯಿಂದ ಕೂಡಿರುವ ದಂಡಕಾರಣ್ಯದೊಳ ಲಕ್ಷ್ಮಣನೆಂಬ ಹುಡುಗರು ಮಹಾಸೂರರಂತೆ. ಏ ಪಟ್ಟವರ್ಧನೆ, ಅದನ್ನು ರಾಮನ ಹೆಂಡತಿ ಸೀತೆ ಎಂಬುವಳು ಬಹು ನೂತನ ಸ್ತ್ರೀಯಲ್ಲಿರುವಂತೆ. ಸ್ವಾರಸ್ಯ ಮಾತಿನ ಸಾರವಾಗಿ ದಂಡಕಾರಣ್ಯಕ್ಕೆ ತರಲಿ ಆ ಮಂಡಲಿ ಪರಂಕರೈ. ರಾಮನ ಮಡದಿ ಸೀತೆಯನ್ನು ತರುವ ಪ್ರಯತ್ನ ಹೋಗುವುದು ರಮಣಿ ಸಂಮೋಹನಾಮರಣಿ. ಪ್ರಾಣೇಶ್ವರ ಪ್ರಾಣೇಶ್ವರೇ ಹೃದಯೇಶ್ವರ ಹೃದಯೇಶ್ವರೇ, ಹೇಳುವಿರು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಪ್ರಾಣೇಶ್ವರ ಪ್ರಾಣೇಶ್ವರೇ ಹೇಳುವಿರು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಪತಿಯೇ ನಿನ್ನ ಪಟ್ಟದ ಕೈ ಬಿಡಿದಾಸ ಬರ್ಮಿಣಿ ಸುಖ ದುಃಖದಿಯೇ ಸಮಮ
ಲಂಕಾನಗರದಲ್ಲಿಯೇ ಧಾನವನ್ನಲ್ಲಿಯೇ ಪ್ರಾಣಕಾಂತೆ ಪ್ರಾಣಕಾಂತ ಪ್ರಾಣಕಾಂತೆ ವೈಭವದಿಂದ ನಡೆಯುವ ಈ ಲಂಕಾ ನಗರಕ್ಕೆ ಇನ್ನು ಹುಲಿಗಾಲವೇ ಇಲ್ಲದಂತಾಯಿತು. ಅದು ಯಾತಕ್ಕೆ ಗೊತ್ತೇ ಪ್ರಿಯ? ಅದು ಯಾತಕ್ಕೆ ಕಾಂತೆ? ಕಾಂತ, ಕಾಂತ ನೀನು ಆ ಸೀತಾ ಮಾತೆಯನ್ನು ಬಯಸಬೇಕಾದರೆ ಬರಬೇಕಾದರೆ ಪ್ರಾಣೇಶ್ವರ ಪ್ರಾಣೇಶ್ವರೇ ನಿನ್ನ ಜನ್ಮ ರಾಶಿಗೆ ವಿಧಿಯು ವಕ್ರ ದೃಷ್ಟಿ ಬೀರಿದೆ. ಪ್ರಾಣೇಶ್ವರನಿಗೆ ಯಾವ ಅಕ್ಷರ ದೃಷ್ಟಿ ಏನು ಮಾಡಲು? ಪ್ರಾಣೇಶ್ವರ, ಪ್ರಾಣೇಶ್ವರೇ ಆದ್ದರಿಂದ ನೀನು ಹೋಗುವುದು ಸರಿಯಲ್ಲವೆಂದು ಸತ್ಯವಾದ ನಾನು ನಿನ್ನಲ್ಲಿ ಕರೆಮುಗಿದು ಸ್ಥಿರವಾಗಿ ಸೆರೆಗೊಟ್ಟು ಬೇಡಿಕೊಳ್ಳುವೆನು ಪ್ರಾಣಪತಿ. ನಿನಗ್ಯಾತಕ್ಕೆ ಸೀತಾ ಮಾತೆಯ ಮೇಲೆ ಕಾಮ ಭ್ರಾಂತಿ? ಪ್ರಾಣಕಾಂತೆ ಶರೀರಕ್ಕಾದ ಗಾಯವನ್ನು ಮಾಯಿಸಬಹುದು, ಮನಸ್ಸಿಗಾದ ಗಾಯವನ್ನು ಎಂದಿಗೂ ಮಾಯಿಸಲು ಸಾಧ್ಯವಿಲ್ಲ. ಏ ಚಂಡಿ ಮತ್ತು ಒಳ್ಳೆ ಮಂಡೋದನೆ ಯಕ್ಷ ಸಿದ್ಧ ಸಾಧ್ಯ ಕೆನ್ನರ ಕೆಂಪರು ಸಾಧಿಗಳು ಎತ್ತವರನ್ನೊಬ್ಬರನ್ನು ಕಾಣಲ್ಲ. ಏ ಪ್ರಾಣಕಾಂತೆ ಇಂಥಾಳಬೇಕೆ ಸುದ್ದಿಯನ್ನು ಮುಂದೆ ಹೇಳಬೇಡ. ಆ ಚತುರಮತಿ ಸೀತೆ ಎಂಬುವಳು ಪತಿವ್ರತೆಯಾದರೆ ಆಗಲಿ, ಆ ದೋಷೆಯ ನಗರ ಮುಂದೆ ಹೇಳಬಲಿ. ನೀನ್ಯಾರು ಎನಗೆ ಹೇಳಲಿಕ್ಕೆ ನನ್ನೇ ಬುದ್ಧಿಗುಣ ಸಂಪನ್ನೆ. ಪ್ರಿಯ, ಏ, ನಾನು ಹೆಚ್ಚು ಹೇಳಲು ಒಂದೇ ಅಟವನ್ನು ಹಿಡಿದಿರುವೆಯಾ? ಹೌದು ಕಾಂತೆ, ಸರಿಯಲ್ಲ. ಅದು ಯಾತಕ್ಕೆ ಸರಿಗಳ? ಸತ್ಯದ ಮಾತನ್ನು ಕೇಳು, ಈ ನಿನ್ನ ಮನದಾಸೆಯನ್ನು ಮಾಡು. ಕಾಂತೆ ನೀನು ಎಷ್ಟು ಹೇಳಿದರೂ ಅವಳ ಮೇಲೆ ತರುವುದು ಬಿಡುವುದಿಲ್ಲ ಕಾಂತೆ ನಮ್ಮಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರೇ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಬೇಡಿಕೊಂಡೆ ಮೋಹನಾಂಗ, ಬೇಡ ಬೇಡ ಸೀತೆ ಸಂಗ. ಬೇಡಿಕೊಂಡೆ ಮೋಹನಾಂಗ, ಬೇಡ ಬೇಡ ಸೀತೆ ಸಂಗ. ಪ್ರಿಯ, ಅದೇನು ಚೆನ್ನಾಗಿ ಹೇಳು. ಲಂಕೆಯನ್ನು
ಏನದು? ಅದು ಏನೆಂದರೆ ಹ್ಮ್. ಪರಶ್ರೀ ಗಮನಂ ಪುಣ್ಯಂ ಪರರ ವೇದನಂ ಫಲಂ ಮಹತ್ವೋಹಂತ ಸಂಕೀರ್ತಿಂಚೈವ ಶುಕ್ಲಾಚಾರ್ಯ ಮಧುವಸ್ತುತಂ. ಕಾಂತೆ ಇದರ ತಾತ್ಪರ್ಯವೇನೆಂದರೆ ಅದೇನು ಪ್ರಿಯ? ಪರಶ್ರೀ ಸಂಘದಿಂದ ಪುಣ್ಯವೆಂತಲೂ ಪರರಿಗೆ ವೇದನೆ ಕೊಡುವುದರಿಂದ ಫಲವೆಂತಲೋ ಮೇಲೆ ಗೋಹತ್ಯ ಮಾಡುವುದರಿಂದ ಸೌಖ್ಯವೆಂತಲೋ. ಪಟ್ಟವರ್ಧನೆ ಪ್ರಾಣಪತಿ, ಈಗ ನಮ್ಮ ಕುಲಗುರುಗಳಾದ ಶುಕ್ಲಾಚಾರ್ಯರ ಮಧು ಗ್ರಂಥದಲ್ಲಿ ಹೇಳಿರುವುದು. ಇದಕ್ಕೆ ಏನು ಉತ್ತರ ಕೊಡುತ್ತೀಯೋ ಕೊಡು ರಮಣಿ. ಸದ್ಗುಣಾಮರಣೆ ಪ್ರಾಣೇಶ್ವರ, ಪ್ರಾಣೇಶ್ವರೇ ಭುವೇಶ್ವರ, ಸುರೇಶ್ವರೇ ಹೇಳುವಿನ ಕೇಳು. ಅದೇನು ಚೆನ್ನಾಗಿಯೋ ಭಕ್ತಿ ಶಕ್ತಿಯೊಳಗ್ರಾದನ್ಯ ನಿನ್ನ ಕೀರ್ತಿ ಪಾರ್ವತನ್ಯ. ಭಕ್ತಿ ಶಕ್ತಿಯೊಳಗ್ರಾದನ್ಯ ನಿನ್ನ ಕೀರ್ತಿ ಪಾರ್ವತನ್ಯ. ದರೆಯೊಂದು ಸಿದ್ಧರಾಮನಾಥುರನಿಗೆ ನಾವು ಕೇಳ ಬಂದರೆ ಏನು ಮಾಡಿದ್ವು? ಪ್ರಾಣಕಾಂತೆ ಏ ಪಟ್ಟವರ್ಧನೆ ಪ್ರಾಣೇಶ್ವರೇ ನಿನಗೆ ಯಾತಕ್ಕೆ ಇಷ್ಟೊಂದು ಕೋಪ ಆಗ್ತದ? ನನ್ನ ತಂಗಿಯರಾದ ಸುಲ್ಪಾನಗೆ ನಾಚಿಕ ಛೇದನ ಮಾಡಿ ಎಲ್ಲರೂ ಜನಾದ ಕಡೆಗಳಿ ಪರಾಕ್ರಮಿಕರಾದ ಊಸರನ್ನು ಸೆರೆಬಡಿದ ನಾಮಗಳೇ ಬಂದಿರು ನನಗೆ ಸಿಟ್ಟೆಂಬ ಉತ್ಕೃಷ್ಟರ. ಪ್ರಾಣೇಶ್ವರ, ಪ್ರಾಣೇಶ್ವರೇ ಭಕ್ತಿ ಶಕ್ತಿಯನ್ನು ಅಗ್ರಗಣ್ಯನ ನೀನು. ಭಕ್ತಿಯಿಂದ ಆ ಭಗವಂತನನ್ನೇ ಗೆದ್ದಿರುವೆ, ಶಕ್ತಿಯಿಂದ ದೇವತನನ್ನೇ ಒಲಿಸಿಕೊಂಡಿರುವೆ. ಇಂಥವರ ಯುಕ್ತಿಯಿಂದ ಈ ಲಂಕರ ನಗರಕ್ಕೆ ಅಧ್ಯಕ್ಷನಾಗಿ ನಡೆಯುತ್ತಿರುವೆ. ನಿಜ ಕಾಂತಿ ಪ್ರಾಣೇಶ್ವರ, ಪ್ರಾಣೇಶ್ವರೇ ಆದ್ದರಿಂದ ಸೀತೆಯನ್ನು ಮಾತೆ ಎಂದು ಭಾವಿಸು, ಶ್ರೀರಾಮಚಂದ್ರನನ್ನು ಮನಸ್ಸಿನಿಂದ ಪೂಜಿಸು, ನಿನ್ನ ಕಾಮ ಭ್ರಾಂತಿಯನ್ನು ಹೊರಸು, ಎನ್ನ ಮುತ್ತೈನ ತನವನ್ನು ಉಳಿಸು. ಇಲ್ಲವಾದರೆ ಇಲ್ಲವಾಯಿತೆಂದರೆ ಪ್ರಾಣೇಶ್ವರ, ಪ್ರಾಣೇಶ್ವರೇ ಈ ಲಂಕಾ ನಗರಕ್ಕೆ ಯಮದೂತರನ್ನು ಕರೆಸು, ನಾನೇಳನ ಮಾತು ನಿಜವೆಂದು ತಿಳಿದು ಸುವರ್ಣ ಅಕ್ಷರದಲ್ಲಿ ಬರೆದಿರಿಸುರನ್ನ ಬಿಡಿಸುತ್ತಾನ. ಈ ಬಂಡ ಮುಂಡ ಎಂಬ ಮಂಡೋದರಿ ಎಲಗ ಕಂಡ ಕಂಡಾಗ ನೀತಿಯ ಮೇಳಲಿಕ್ಕೆ ಬರೆದಳು. ಆ ಭಾರತೀ ಇವಳ ಮಾಚೆಗೆ ನುಗ್ಗುವಂತವನಾದು. ಇವಳ ಮಾಚೆಗೆ ನುಗ್ಗುವುದಕ್ಕೆ ಎಲ್ಲರೂ ಅನ್ನುತ್ತಾರೆ, ನಾನೇ ಹೇಳಲಾಗುತ್ತೇನೆ. ಹೇ ರಮಣೆ, ನೀನು ಎನ್ನ ಮುಂದೆ ಕಣ್ಣೀರು ಸುರಿಸುವುದನ್ನು ಬಿಟ್ಟು ಇನ್ಯಾವ ಗಿಡಮರದ ಬಂದೆ ಸುರಿಸುವಾಗ ಈ ಪಟ್ಟಣದಲ್ಲಿ ದಿಟ್ಟ ರಾವಣಾಸುರನಿಗೆ ಅಟ್ಟಾಸದಿಂದ ಹೇಳಲಿಕ್ಕೆ ಬಂದ ಭಕ್ತರಿಗೆ ಎಂದರೆ
ಅಕ್ಕ ಈ ಮೃಗದ ಬದಲ ನಿನಗೆ ತಕ್ಷಬೇಕು ಇಲ್ಲಿ ನಾಚದ ಹೆಚ್ಚಾಗಿರುವುದು ಈ ಸಂಗತಿಯನ್ನು ನಿಮಗೆ ಹೇಳಬೇಡ ಮಾಡಿ ಕತ್ತಿ ಮಾತನಾಡಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀನು ಆ ಮೃಗವನ್ನು ತಂದು ಕೊಟ್ಟರೆ ನನ್ನ ಮನಸ್ಸಿಗೆ ಸಂತೋಷವಾಗುವುದು. ಎಷ್ಟು ಮಾತಕ್ಕೆ ಕೇಳಬೇಡ ಕಾಂತೆ. ಇಲ್ಲವಾದರೆ ನನ್ನ ಮನಸ್ಸಿಗೆ ಬಹಳ ಬೇಸರವಾಗುವುದು. ಜಾಗೃತಿಯಿಂದ ಆ ಮೃಗವನ್ನು ನಿನಗೆ ತಂದು ಕೊಡುವ ಅಂತ ನಂಬುತ್ತ. ಕಾಂತೆ, ನಿನಗೆಷ್ಟು ಹೇಳಿದರೂ ಮೂರ್ಖತನವಿದಿರುವುದು. ಈ ಮೃಗದ ಬದಲ ನಿನಗೆ ತಕ್ಕಬೇಕು ಇಲ್ಲಿ ರಾಕ್ಷಸ ಹೆಚ್ಚಾಗಿರುವುದು ಕಾಂತೆ. ಎಷ್ಟು ಮಾತ್ರಕ್ಕೆ ಈ ಮೃಗವನ್ನು ಎನ್ನುವ ಹತ್ತಿರ ಕೇಳಬಹುದು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳಿಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಾಣೇಶ್ವರಿ, ರಾಮರಾವಿ ರಾಮೇಶನನ್ನು ಮನಗಳು ಧ್ಯಾನಿಸುತ್ತ ಆ ಮೃಗವನ್ನು ನಿನಗೆ ತಂದು ಕೊಡುವ ಅಂತ ಹೊರಡುತ್ತ. ಬಳಿಬಿಡೆ, ಬಳಿಬಿಡೆ, ಬಳಿಸಾರಥಿ. ಈ ಜಾಗೃತಿಯಿಂದ ಈ ಮೃಗವನ್ನು ಹಿಡಿದು ತರುವುದಕ್ಕೆ ಹೋಗುತ್ತೇನೆ. ಅಮ್ಮ ಲಕ್ಷ್ಮಣ, ಅಣ್ಣ ರಾಘವ, ಈ ಸೀತೆಯನ್ನು ಬಹು ಎಚ್ಚರದಿಂದ ಕಾಯ್ದುಕೊಂಡಿರುವ ಮೃಗವನ್ನು ಹಿಡಿದು ತರುತ್ತೇನೆ ಹೌದಾ? ಈ ಮಾತು ಸಾಧ್ಯ? ನಿನ್ನೆ ಸಾಧ್ಯ. ಬರಿಬೆ, ಬರಿಬರಿ, ಬೇರೆ ಸಾರಥಿ. ಈ ಮೃಗವು ನನ್ನ ಕೈಗೆ ಸಿಗುವಂತೆ ನನ್ನ ಹತ್ತಿರಕ್ಕೆ ಬರುವುದು. ಹಿಡಿಯುವುದಕ್ಕೆ ಹೋದರೆ ಸಿಗದೆ ದೂರ ಹೋಗುವುದು. ಎಲ್ಲ ಸಾರಥಿ, ಪುನಃ ಸಿಕ್ಕಾಗಿ ಹತ್ತಿರಕ್ಕೆ ಬರುತ್ತಾ ದೂರಕ್ಕೆ ಹೋಗುತ್ತಾ ಎನ್ನುವಂತ ಹುಡುಗರಲ್ಲಿದ್ದು. ಎಲ್ಲ ಸಾರಥಿ, ಈ ಮಧ್ಯಾಹ್ನದ ಬಿಸಿಲಿನಲ್ಲಿ ತಿರುಗಿ ಸಾಕಾಯಿತು. ಈ ಮೃಗವನ್ನು ಎಲ್ಲ ಭಾವದಿಂದ ಹೊಡಿತಾರೆ ನೋಡೋಣ ಸಾರಥಿ. ಅದಿಲ್ಲದಿದ್ದರೆ
ಶ್ರೀರಾಮಚಂದ್ರನು ಸ್ವಲ್ಪ ಕಾಲದಲ್ಲಿ ಬರುವುದು. ಇದಕ್ಕೆ ಚಿಂತೆ ಮಾಡಬೇಡದಲ್ಲಿ ಸೌಖ್ಯಪದಾಯಿನಿ. ಅಮ್ಮಯ್ಯ, ಆ ಮೃಗವು ಮಾಯ ಮೃಗವಾಗಿರಬಹುದೆಂದು ನಿಮ್ಮಣ್ಣನ ಎಷ್ಟು ಹೇಳಿದರೂ ನಿಮ್ಮಣ್ಣನ ಮಾತನ್ನು ಕೇಳಿದೆ. ಒಂದೇ ಹಠವ ನೀನು ಆ ಮೃಗವನ್ನು ತರಲು ಕಳಿಸಿದೆ. ಸ್ವಲ್ಪ ಶಾಂತಿ ಎಂಬುದಾದ ಮಾತೆ. ಅಯ್ಯೋ, ನಿಮ್ಮಣ್ಣನಿಗೆ ಎಂತ ಆಪತ್ತು ಬಂದಿರುವುದೋ ಏನು. ಈಗಲೇ ಹೋಗಿ ನಿಮ್ಮಣ್ಣನನ್ನು ಕರೆದುಕೊಂಡು ಬಾ ಮೈದನಾಶಿಗಾಮಣಿ ಭೀಮಣಿ. ಆಹೋ ಜನರೇ, ಮೈದನ ಇಲ್ಲಿ ಕ್ರೂರ ಚಂದ್ರಮಾನ ಜಾಸ್ತಿಯಾಗಿರುತ್ತದೆ. ಹನ್ನೆರಡು ಮಾಯ ಮೃಗವನ್ನು ಹಿಡಿಯುವುದಕ್ಕೆ ಹೋಗುವ ಸಮಯದಲ್ಲಿ ಎಲ್ಲವೂ ನಿನ್ನ ಗಮನದಲ್ಲಿಟ್ಟುವಾಗಿರುವರು. ಆತನ ಮಾತು ಮೇಲಿನವೇ ಹಾರಿ ಬರುತ್ತದೆ. ಏತಕ್ಕೆ ನೀನು ಚಿಂತೆ ಮಾಡಬೇಡದಿರಲಿ ಸೌಖ್ಯಪ್ರಾಯಿ. ಅಪ್ಪ ಮೈದನ ಅಯ್ಯ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು ಮಾತೆ. ಏನು ಹೇಳಿದ ರೆನ್ನಾಗಾನೋ ಮಾನವಾಗಿ ತೋರ್ಪುದೈಯೋ ರಾಮನಾಥ ನಂತಾದೋನಿಯೋ ಒಗೆನಿಗೆ ಎನಿಸುವುದೈಯೋ ಬಾರೋ ಮೈದುನ. ಅಪ್ಪ ಮೈದುನ, ಅಮ್ಮಯ್ಯ, ನೀನು ಏನು ಹೇಳಿದರೂ ಎನ್ನ ಮನಸ್ಸಿಗೆ ಸಮಾಧಾನವಾಗಲಾರದು. ಅದು ಏತಕ್ಕೆ ಜನರೇ? ಮೈದುನ, ಅಮ್ಮಯ್ಯ, ನಾವು ಅರಣ್ಯಕ್ಕೆ ಬರುವ ಕಾಲದಲ್ಲಿ ನನ್ನನ್ನು ಭರತನೆ ಕೊಡುವ ಸಂಕೇತವೇನಾದರೂ ಮಾಡಿರುವರೇ ಹಾಗೆ, ಅಮ್ಮಯ್ಯ ಅನ್ನುವ ಮಾತನ್ನಾಡಲಿ. ಅಥವಾ ನೀನೇನಾದರೂ ನನ್ನ ಮೇಲೆ ಆಸೆಯನ್ನು ಇಟ್ಟುಕೊಂಡಿರುವೆಯಾ ಯಾಕೆ? ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ನನಗೆ. ಬಿಟ್ಟು ಬಿಡು ನಿನ್ನ ದುರ್ಗುಣ. ಅಯ್ಯೋ ಎಲ್ಲ ಸಾರಥಿ, ಈ ಜಾನಕಿಯ ಮನಸ್ಸಿನಲ್ಲಿ ಏನೋ ಅನುಮಾನ ಮಾಡಿಕೊಂಡಿರುವರು. ಹೌದಾ? ಜನನೇ ನಿನ್ನ ಆಜ್ಞೆಯ ಪ್ರಕಾರ ಹೋಗುತ್ತೇನೆ. ಅಮ್ಮಯ್ಯ, ಈಗ ನಿನ್ನ ಸುಖರು ಮೂರು ಮಂಡಲದ ಕರೆದು ಅಷ್ಟದಿ ಪಾಲಕರ ಕಟ್ಟು ಭಾವನೆಯಿಟ್ಟು ಜನನೇ ಎಲೈ ಹುಲಿ ಕರಡಿ ಸಿಂಹ ಚಾಕುಲ ಕ್ರೂರ ಮೃಗಗಳೇ, ಈ ಜಾನಕಿಯ ಮನವಿಯಲ್ಲಿ ನೀವೇಗ ಮಾಡಬೇಕು. ಜನನೇ ಮಂಡಲದಲ್ಲಿ ಬರೆದಿರುವೆ. ಮನುಷ್ಯರಾಗಲಿ, ಮುನಿಗಳಾಗಲಿ, ರಾಜರಾಗಲಿ, ದೇವತೆಗಳಾಗಲಿ ಈ ಸ್ಥಳಕ್ಕೆ ನಾರಾಯಣನ ಬಂದರೆ ಅವರನ್ನು ಮಾತನಾಡಿಸಬೇಡ. ಈ ಮಂಡಲ ಮಾತನಾಡಬೇಡ. ಇದೇ ಮಾರ್ಗವಾಗಿ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರಬೇಕು. ಬಹು ಎಚ್ಚರದಿಂದಿರು ಜನರೇ, ಸೌಖ್ಯಪದಾಯಿನಿ. ಜಾಗ್ರತೆಯಿಂದ ಹೋಗಿ ಬಾ ಮೈದನಾಶಿಗಾಮಣಿ ಭೀಮಣಿ. ಹರಿ ಭಿಕ್ಷಾಂದೇ. ಓಹೋ, ಇಲ್ಲಿ ಈ ವನದಲ್ಲಿ ಒಂದು ಯಾವುದೋ ಒಂದು ಗುಡಿಸಲು ಕಾಣುತ್ತಿದೆ. ಈ ಗುಡಿಸಲಲ್ಲಿ ಯಾರಿರಬಹುದು? 2 ದಿನ ಆಯ್ತು ಊಟ ಮಾಡಿ, ಅವರನ್ನು ಕೇಳಿ ಇವತ್ತಿನ ಊಟವನ್ನು ಮಾಡಬಹುದು. ಅಮ್ಮಯ್ಯ, ಸ್ವಾಮಿ, 2 ದಿನವಾಯ್ತು ಊಟ ಮಾಡಿ ಹೊಟ್ಟೆ ಹಸಿದಿರಬಹುದು. ಹಾಗಾಗಿ ನಿಮ್ಮಲ್ಲಿ ಅನ್ನವಂದರೆ ಕೊಡುತ್ತಾಯಿ. ಸ್ವಾಮಿ, ಅಮ್ಮಯ್ಯ, ನಾವು ಈ ಅರಣ್ಯದಲ್ಲಿ ಕಾಲವನ್ನು ಕಳೆಯುತ್ತಿರಬೇಕು. ಹೌದು ಮಾತೆ. ಭಿಕ್ಷೆ ನೀಡಲು ನನ್ನ ಹತ್ತಿರ ಏನೂ ಇಲ್ಲ. ಮುಂದಕ್ಕೆ ಹೋಗಿ ಬಂದೆ ಸ್ವಾಮಿ, ಸಜ್ಜನ ಪ್ರಿಯು. ನೀವೇ ಈ ರೀತಿ ಮಾತನಾಡಿದರೆ ನಮ್ಮಂತ ಬಡಪಾಯಿಗಳ ಗತಿಯೇನು ಮಾತೆ? ನಿಮ್ಮಲ್ಲಿರುವ ಅಂಡಪ್ಪಲನ್ನಾದರೂ ಗಡಿಗೆ ಅದನ್ನೇ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವುದು. ಅಯ್ಯೋ ಶಿವ ಶಿವ. ಸ್ವಾಮಿ, ಅಮ್ಮಯ್ಯ, ಕಂದ
ಹೊರಗಡೆ ಬನ್ನಿ ಮಾತೆ. ಸ್ವಲ್ಪ ಮುಂದಕ್ಕೆ ಬನ್ನಿ ಮಾತೆ, ಸ್ವಲ್ಪ ಮುಂದಕ್ಕೆ ಬನ್ನಿ. ಎಲ್ಲ ಕಾರ್ಯವೂ ಸಫಲವಾಯಿತು. ನೀ ದ್ವರ್ಮನೆ ಏರಣ್ಣದಲ್ಲಿ ಕಷ್ಟಪಡುತ್ತಿರುವುದು ಸರಿಯಲ್ಲ. ನಾನು ತ್ರಿಲೋಕ ಕಂಟಕನಾದ ರಾವಣನು ನನ್ನ ಸಂಹಾನ ಭುಜ ಬಲ ಪರಾಕ್ರಮದವರನ್ನು ಈ ಚತುರ್ದಶಿ ಲೋಕದಲ್ಲಿ ಒಬ್ಬರನ್ನು ಕಾಣಲಿಲ್ಲ. ಇಂದ್ರ ನಮ್ ಗೆದ್ದು ಬಂತು. ಅವರ ಎಂಟಂದಿರಾದ ಸಜಿರಂಭಾದಿ ನಾಯಕರನ್ನು ತಂದೆಯನ್ನು ಹೊಸದ ಪ್ರಶಸ್ತದಿಂದ ಇಟ್ಟುಕೊಂಡಿರುವೆ. ಈ ಖೋನಿನ ಗಂಡನಾದ ಬಂಡರಾಮನು ತನ್ನ ರಾಜ್ಯವನ್ನು ಹೋಗಲಾಡಿಸಿಕೊಂಡು ಮುನಿಗಳಂತೆ ಇರಲಾರದೆ ಕಾಡಿನೋಡು ರೂಢಿಸಿಕೊಂಡು ಗಡ್ಡ ಗೆಣಸುಗಳಂತೆಂದು ಕಾಲಗಳಿ ಮದುವೆ ಮಾಡಿಕೊಂಡು ನೀನ್ಯಾವ ಸುಖ ಪಡುವಿ? ಇದೇ ಪ್ರಿಯರೇ, ಎನ್ನ ಮದುವೆ ಮಾಡಿಕೊಂಡರೆ ಬೇರೆ ಸಕಲ ಹೋಮ ವಾದ್ಯಗಳೆಲ್ಲ ನಿನಗಾಗುವು. ಜಾಗ್ರತೆಯಿಂದ ನನ್ನ ಲಂಕಾನಗರಕ್ಕೆ ವರ್ಣವಂತವಳಾದ ರಮಣಿ ಸನ್ಮೋಹನಾವರಣೆ. ಅಯ್ಯೋ ಶಿವ, ಎಂಥ ಮೋಸವಾಯಿತು. ಅಯ್ಯೋ ದೈವವೇ, ಎನಗಿಂತ ಮೋಸವೇ. ಅಯ್ಯೋ ದೈವವೇ, ಎನಗಿಂತ ಮೋಸವೇ. ಭಿಕ್ಷೆಯನ್ನು ನೀಡಲು ಹೋಗಿ ನಾನು ಮೋಸ ಹೋದೆನು. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ಏನ್ ಸಂಗಿ ಸುಪ್ರಾಂಶಮುಗಿ, ಇನ್ನು ಮೇಲೆ ರಾಮ ರಾಮ ಎಂಬ ಶಬ್ದವನ್ನು ಬಿಟ್ಟು ರಾವಣ ರಾವಣ ಎಂದರೆ ಸರಿ. ಇಲ್ಲವಾಯಿ ತಂದೆಗಳ ಹಾಕಿಕೊಂಡು ಹೋಗುವನು ನಾನೇ ವಯ್ಯಾರಿ ಮದನ ಕಟಾರಿ ನನ್ನ ಲಂಕಾಪಟ್ಟಣಕ್ಕೆ ನಾನೇ ಮೃಗವ ತರಲು ಶ್ರೀರಾಮ ಹೋಗಲು ರಾಮನ ಕರೆಯಲು
ಇದಕ್ಕೆ ಗತಿ ಏನು ಮಾಡಲಿ ದೇವ ದೀನ ಬಂದವ ಸ್ವರ್ಣ ಕೋಟೀರ ಅಯ್ಯೋ ಶಿವ ಶಿವ ರಾಮೇಶನು ಎಲ್ಲ ಮೇಲೆ ಮುರಿದಂತೆ ತೋರುವನು. ಅಯ್ಯೋ ಶ್ರೀರಾಮಚಂದ್ರ ಇದಕ್ಕೆ ಗತಿಯನ್ನು ಮಾಡಲಿ. ಈ
ಯಾತಕ್ಕೆ ಬರಲ್ಲ? ಸುಮ್ಮನೆ ಎಲ್ಲ ಸೆರೆಯನ್ನು ಬಿಟ್ಟು ಹೊರಟು ಹೋಗು. ಕಂಡೇನೋ ದುರ್ಮಾರ್ಗನೇ. ಏನೇ ಸುಂದರಾಂಗಿಯೇ, ಅವನೇ ಮಂಗಳಾಂಗಿಯಾದ ನಿನ್ನ ಆನಂದದ ನುಡಿ ಕೇಳಾಗೆ ಬಿಟ್ಟು ಚಂದವಲ್ಲವೆಂದು ಹೇಳಿದರೆ ನಾ ಕೇಳುವನೆ, ನಿನ್ನನ್ನು ಸೆಳೆಬಿಡುವನೆ. ಇದು ಎಲ್ಲಿಯ ಮಾತು? ಬಳಿಗೆ ಸಾಧಿ ಈ ಸೀತೆಯು ಘಾತಕತನದಿಂದ ಎನಗೆ ನೀತಿಯ ಮೇಳಕ್ಕೆ ಬಂದಿರಲು ನಿನ್ನ ಬಿಟ್ಟು ಹೋಗುತ್ತಾನೆಂಬುದು ಕನಸಿನಲ್ಲಿ ಆದರೂ ಮರೆತುಬಿಡೆ. ಅಲಂಕಾರದವಳೆ ವಿಷ್ಣುವಿಗೆ ಅವಮಾನವಾಯಿತೆಂದು ಅವನ ಮಗನಾದ ಬ್ರಹ್ಮನ ಬಂದರೆ ಮಾಡಿ ಪರಾಕ್ರಮಿಗೆ ನೀ ಏನು ಮಾಡಬೇಕು ಸುದ್ದಿಗೆ ನಾ ಎದುರುವೆ ನಿನ್ನನ್ನು ಸೆಳೆದುವೆ. ನೀನು ನಿಂತಿರುವ ಭೂಮಿಯನ್ನು ಕಿತ್ತೆತ್ತಿಕೊಂಡು ರಥದಲ್ಲಿ ಹಾಕಿಕೊಂಡು ಅಯ್ಯೋ ಶ್ರೀರಾಮಚಂದ್ರ, ಈ ದುರ್ಮಾರ್ಗದ ಗಾಳಿಯನ್ನು ನಾನು ತಾಳಲಾರೆ. ಬೇಗನೆ ಬಂದು ಇದನ್ನು ಕಾಪಾಡಬಾರದು. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆಲ್ಲ ಏನು ಮಾಡಲಿ? ಯಾತಕ್ಕೆ ತಡ ಮಾಡುವಿ? ನಿನ್ನ ಬಿಂಕವ ಬಿಟ್ಟು ಲಂಕಾನಗರಕ್ಕೆ ಬಂದು ಸಂಕೇತನದಲ್ಲಿರಂದು ಕಟ್ಟಿ ಕೇಳದ ಕಾಲಕ್ಕೂ ನಿನ್ನ ಕರ್ತವ್ಯ ಬಿಡಲ್ಲ. ಬಡವಂಬಿರಿಯ ಜನದ ಬಗ್ಗೆ ಆ ವೃದ್ಧನೆಂಬುವನು ಈ ಅಡವಿಯಲ್ಲಿರಬೇಕಾದರೆ ಬಂದು ಎಲ್ಲ ಕಡೆಗೆ
ಭೂಪತಿ ಎಲ್ಲ ತಂದೆ ತಾಯಿಯ ಮಾತುಗಳನ್ನು ಕೋಟಿ ಕೋಟಿ ನಮಸ್ಕಾರ. ಹೌದು ದೇವ. ರಾಧಾದೆ ಭೂಪತಿ ಶ್ರೀಮಂತ ಕಿರಾತ ಕೋಟಿ ಬ್ರಹ್ಮಾಂಡ ನಾಯಕ ದಂಡಿ ಚಕ್ರದ ಪಾದಯಾದ ಶ್ರೀನಿಧಿ ವೃಂದಾಪಮಾನವಾದ ಮನೆಯರ ಹುಡುಗ ರಾಧಾದೆ ಭೂಪತಿ ಜನಪ್ರಿಯನೇ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ದ್ರೌಪದಿಗೆ ಪಂಚ ಪಾಂಡವರ ಚಿಂತೆ, ಅಕ್ಕನ ಮನೆಯವರಿಗೆ ಚಂದ್ರ ಮಲ್ಲಿಕಾರ್ಜುನರ ಚಿಂತೆ, ಅದೇ ರೀತಿಯಾಗಿ ಇಲ್ಲಿ ಕೂತಿರುವ ನಮ್ಮ ರೈತರಿಗೆ ಬೆಳೆಯಬೇಕೆಂಬ ಚಿಂತೆ, ಅದೇ ರೀತಿಯಾಗಿ ಇಲ್ಲಿ ಕೂತಿರುವ ನಮ್ಮ ಅಕ್ಕನವರಿಗೆ ನಸ್ಮಿತ್ತಿಗೆ ಅವರಲ್ಲಿರುವ ಇವರಲ್ಲಿರುವ ಎನ್ನುವ ಚಿಂತೆ, ಇಂಥ ಚಿಂತೆಯಲ್ಲಿ ಚಿಂತೆ ಕ್ರಾಂತರಾಗಿ ಬಂದು ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿಯನ್ನು ಕರೆಯುತ್ತಾರೆ ಸ್ವಾಮಿ. ಯಾರು ಬರಬೇಕು ತಮ್ಮ ರಾಮಾಂಗಿತವ ಸಾರಥಿ ನಾವುದ ಅಂದರೆ ಸ್ವಾಮಿ ಜಂಬ ವೈರಿಗಳಿಗೆ ಸರಿ ಸಂಭ್ರಮಾನ್ವಿತವಾಗಿ ಬೆಳೆದು ಮುಂದರಿದು ಬಂದ ವೈರಿಗಳ ಶಿಲೆಗಳನ್ನು ಸಾಮ್ರಾಟರ ಶೌರ್ಯ ಧೈರ್ಯ ಚಾತುರ್ಯ ಗಾಂಭೀರ್ಯಗಳನ್ನು ಶ್ರೀಮನ್ನಾರಾಯಣನ ಭಕ್ತ ಮುಕ್ತಿಗೆ ಸತ್ತ
ಯಮ್ಮದ ಗಾಳಿರಾಜ